ನವದೆಹಲಿಯ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾಟ್ಫಾರ್ಮ್ ಬದಲಾವಣೆ ಆಗಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ರೈಲುಗಳ ವಿಳಂಬ ಮತ್ತು ಪ್ಲಾಟ್ಫಾರ್ಮ್ ಬದಲಾವಣೆಯೇ ಇದಕ್ಕೆ ಕಾರಣ ಅಂತ ಹೇಳಿ ರೈಲಿನಲ್ಲಿ ಆ ಪ್ಲಾಟ್ಫಾರ್ಮ್ನಲ್ಲಿ ಸಂಖ್ಯೆ ಫಸ್ಟು 14ಕ್ಕೆ ಆ 2-3 ಟ್ರೈನ್ಗಳು ಬರುತ್ತೆ ಅಂತ ಹೇಳಿ ಪ್ಲಾಟ್ಫಾರ್ಮ್ ನಂಬರ್ ಸಂಖ್ಯೆ 14. ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ರೈಲು ಆಗಮಿಸುವ ಅಂಕಣದ ಸಂಖ್ಯೆ 14 ಅಂತ ಹೇಳಿ 14ನೇ ಅಂಕಣದಲ್ಲಿ ಕಾಯ್ತಾ ಇದ್ದಂಥ ಜನ ಸಡನ್ನಾಗಿ 16ಕ್ಕೆ ಹೋಗಿ ಅಂತ ಹೇಳಿದರೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಹೀಗೆ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಮಾಡಿದ್ದು ಈ ದುರಂತಕ್ಕೆ ಸಾಕ್ಷಿ ಅಥವಾ ಕಾರಣ ಅಂತ ಹೇಳಿ, ಜೊತೆಗೆ 14ರಿಂದ 16ಕ್ಕೆ ಓಡಿ ಹೋಗುವಾಗ ಅದೆಷ್ಟು ಜನ ಬಿದ್ದರೋ, ಅದೆಷ್ಟು ಜನ ಎದ್ರೋ, ಅದೆಷ್ಟು ಜನ ಕೈ ಮುರ್ಕೊಂಡ್ರೋ, ಕಾಲು ಮುರ್ಕೊಂಡ್ರೋ, ಪ್ರಾಣವನ್ನೇ ಕಳ್ಕೊಂಡ್ರು. ಈ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ರೈಲ್ವೆ ಇಲಾಖೆ. ಅದರಲ್ಲಿ ಇಬ್ಬರು ಸದಸ್ಯರು ಅಂತ ಹೇಳಿದರೆ ನರಸಿಂಗ್ ದೇವ್ ಮತ್ತು ಪಂಕಜ್ ಗಂಗ್ವಾರ್ ಅಂತ ಹೇಳಿ ಇಬ್ಬರನ್ನು ನೇಮಕ ಮಾಡಲಾಗಿದೆ. ಅದು ರೈಲ್ವೆ ಇಲಾಖೆ ಅಧಿಕಾರಿಗಳೇ ಆಗಿದ್ದಾರೆ. ರೈಲು ನಿಲ್ದಾಣದಲ್ಲಿ ಎಲ್ಲ CCTV ಫುಟೇಜ್ ಇದೆಯಲ್ಲ ಅದನ್ನು ಹಾಗೆ ಇಡಿ, ಅದರ ಮೂಲಕ ಯಾವ್ಯಾವ ಸ್ಥಳದಲ್ಲಿ ಹೇಗೆ ಈ ಘಟನೆ ಸಂಭವಿಸಿದೆ ಅಂತ ನೋಡ್ಲಿಕ್ಕೆ ಸಿಗುತ್ತೆ ಅಂಥೇಳಿ, ಜೊತೆಗೆ ಒಂದು ಕಾರಣಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಬೇಕಾಗತ್ತೆ. ನೋಡಿ, ಕೊನೆಯ ಕ್ಷಣದಲ್ಲಿ ಬದಲಾವಣೆ ಮಾಡಿದ್ರೆ ಪ್ರಯಾಗ್ರಾಜ್ನಲ್ಲಿ ವಿಶೇಷ ರೈಲು, ಭುವನೇಶ್ವರ ರಾಜಧಾನಿ ಸ್ವತಂತ್ರ ಸೇನೆ, ಒಟ್ಟು 3 ರೈಲುಗಳಲ್ಲಿ ಬರಬೇಕಾಗಿತ್ತು. ಒಂದು ಪ್ರಯಾಗ್ರಾಜ್ದು ಸ್ಪೆಷಲ್ ಟ್ರೈನು, ಇನ್ನೆರಡು ಭುವನೇಶ್ವರ್ ಮತ್ತು ಸೇನಾನಿ ಎಕ್ಸ್ಪ್ರೆಸ್. ಈ 3 ರೈಲುಗಳು ಹೋಗಬೇಕಾದ್ರೆ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ವು. ಆದರೆ ಭುವನೇಶ್ವರ್ ಮತ್ತು ಸ್ವತಂತ್ರ ಸೇನಾನಿ ರೈಲುಗಳು ತಡವಾಗಿ ಬಂದಿದ್ದಾವೆ. ತಡವಾಗಿ ಬಂದಿದ್ದ ಕಾರಣಕ್ಕಾಗಿ ಪ್ಲಾಟ್ಫಾರ್ಮ್ ನಂಬರ್ ಸಂಖ್ಯೆ 14ಕ್ಕೆ ಬರಬೇಕಾಯಿತು. ಸಡನ್ನಾಗಿ ಅದು 16ಕ್ಕೆ ಶಿಫ್ಟ್ ಆಯಿತು. ಇದ್ದಕ್ಕಿದ್ದಂತೆ ಪ್ಲಾಟ್ಫಾರ್ಮ್ ಬದಲಾವಣೆ ಘೋಷಣೆ ಆಯಿತು. ಪ್ಲಾಟ್ಫಾರ್ಮ್ನಲ್ಲಿ 14ಕ್ಕಿದ್ದಂಥ ಜನ ಏನು ಮಾಡಿದ್ರು, ಪ್ರಯಾಗ್ರಾಜ್ನ ವಿಶೇಷ ರೈಲು ಬಂತಲ್ಲ, ಸಂದರ್ಭದಲ್ಲೂ ಕೂಡ ಕೆಲವು ಗೊಂದಲಗಳಾಗಿದ್ದಾವೆ. ಪ್ರಯಾಗ್ರಾಜ್ಗೆ ಹೋಗುವಂಥ ಜನ, ಸ್ಪೆಷಲ್ ಟ್ರೈನಿಗೆ ಹೋಗುವಂಥ ಜನ ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ನಿಮಗೆ ಗೊತ್ತಿದೆ, ಭಾರತ ದೇಶ ಮಾತ್ರವಲ್ಲದೆ ವಿವಿಧ ದೇಶಗಳಿಂದಲೂ ಜನ ಬರ್ತಾ ಇದ್ದಾರೆ. ಟ್ರೈನ್ ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ನಿಂತ್ಕೊಂಡಾಗ ಸಡನ್ನಾಗಿ ಟ್ರೈನ್ ಬಂದವೇ ಬಿಟ್ಟಿದೆ. ಜನ ಟಿಕೆಟ್ ತೆಗೋದನ್ನು ಮರೆತು ಬಿಟ್ಟಿದ್ದಾರೆ. ಟಿಕೆಟ್ ತೆಗೆದುಕೊಳ್ಳದೇನೆ ಓಡ್ ಹೋಗಿದ್ದಾರೆ. ಹೆಂಗಾದರೂ ಮಾಡಿ ಸಾಕಪ್ಪ, ಟ್ರೈನ್ ಬಂತು, ಹಿಡ್ಕೊಳ್ಬೇಕು, ನಾವು ನೇರವಾಗಿ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಹೇಳಿ. ಸೊ ಹೀಗಾಗಿ ಒಂದು ಕಡೆ 14ರಿಂದ 16ಕ್ಕೆ ಹೋಗುವಂಥ ಜನರ ಓಡಾಟ, ಮತ್ತೊಂದು ಕಡೆ ಟಿಕೆಟ್ ಕೌಂಟರ್ನಲ್ಲಿದ್ದಂಥ 90% ಜನ ಪ್ರಯಾಗ್ರಾಜ್ಗೆ ಹೋಗಿದ್ರು ಇದ್ರಲ್ಲ, ಇದ್ದಕ್ಕಿದ್ದಂತೆ ಟಿಕೆಟ್ ತೆಗೆದುಕೊಳ್ಳೋದನ್ನು ಬಿಟ್ಟು ಓಡಿ ಹೋದರು, ಗಾಬರಿಗೊಂಡರು. ಆ ಸಂದರ್ಭದಲ್ಲಿ 2 ನೂಕುನುಗ್ಗಲ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವರು, ಹಿರಿಯರು ಬೀಳಲಿಕ್ಕೆ ಶುರುವಾದರು, ತುಳ್ಕೊಂಡು ಹೋದರು. ಶನಿವಾರ ಸಂಜೆ 7 ಗಂಟೆಯಿಂದ ಜನಸಂದಣಿ ಜಾಸ್ತಿ ಆಯ್ತಲ್ಲ, ಇಂಥ ದುರಂತ ಸಂಭವಿಸಿದೆ. ದುರಂತದ ಕಾರಣವನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಕಂಡು ಹಿಡಿಯಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ.